ಮಸಾಲ ದೋಸೆ ಮೇಲೆ ಹಾಕುವಂಥ ಕೆಂಪು ಚಟ್ನಿ ಮೈಸೂರು ಮಸಾಲ ದೋಸೆನ ಸ್ಪೆಷಲ್ ಮಾಡೋದೇ ಕೆಂಪು ಖಾರವಾಗಿರೋ ಚಟ್ನಿ. ಟೇಸ್ಟು ಕಲರು ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿದ್ರೆ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಮಾಡೋದಂತೂ ಸಿಂಪಲ್ಲು. ಒಂದು 8ರಿಂದ 10 ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ನೆಂದಿರೋದನ್ನು ಜಾರಿಗೆ ಹಾಕಿ ಜೀರಿಗೆ, ಬೆಳ್ಳುಳ್ಳಿ, ಕಡಲೆಪಪ್ಪು, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಬೆಲ್ಲ, ಉಪ್ಪು, 1 ಸ್ಪೂನ್ ಧನಿಯಾನ ಹಾಕಿ ನೆನೆಸಿರೋಂಥ ನೀರನ್ನೇ ಸ್ವಲ್ಪ ಹಾಕೊಂಡು ರುಬ್ಕೊಂಡ್ರೆ ಕೆಂಪು ಖಾರ ಚಟ್ನಿ ರೆಡಿ. ನಾರ್ಮಲಾಗಿ ಕಾಯ್ತಾ ಇರೋ ಹೆಂಚ ಮೇಲೆ ದೋಸೆನ ಹಾಕಿ 6 kg ಅಗ್ಮಾರ್ ತುಪ್ಪನ ಬಳಸ್ತಾ ಇದ್ದೀನಿ. ಮಾಡ್ತಾ ಇರೋ ಅಡುಗೆಗೆ ಈ ತುಪ್ಪನ ಬಳಸೋದ್ರಿಂದ ಟೇಸ್ಟ್ ಅಂತೂ ಡಬಲ್ ಆಗೋದು ಗ್ಯಾರಂಟಿ. ನೀವೇ ನೋಡ್ತಾ ಇದ್ದೀರಾ, ಕಲರು, ಟೆಕ್ಸ್ಚರು, ಟೇಸ್ಟ್ ಅಂತೂ ಸಖತ್ತಾಗಿದೆ. ನಿಮ್ಮ ಪಕ್ಕದಲ್ಲಿರೋ ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಒಂದ್ಸರಿ ಟ್ರೈ ಮಾಡಿ. ದೋಸೆ ಮೇಲೆ ತುಪ್ಪನ ಹಾಕಿ ಕೆಂಪು ಖಾರ ಚಟ್ನಿ, ಪಲ್ಯ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಸೈಡು ಕ್ರಿಸ್ಪಿ ಆಗೋವರೆಗೂ ಸುಟ್ಕೊಂಡ್ರೆ ತುಂಬಾ ಟೇಸ್ಟಿ ಖಾರವಾಗಿರೋ ಮೈಸೂರು ಮಸಾಲ ದೋಸೆ ರೆಡಿ.